ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರೋಹನ್. ಒಂದು ಕಡೆ ಮುಂಗಾರು ಪೂರ್ವ ಮಳೆ ಶುರುವಾದರೂ ಕೂಡ ಇನ್ನೂ ಸರ್ಕಾರ ನಿದ್ರಾವಸ್ಥೆಯಿಂದ ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಅಲ್ಲ, ಭೂಮಿ ತಾಯಿ ಮಕ್ಕಳ ಪರ ನಾವು, ಅನ್ನದಾತರ ಪರ ನಾವು ಅಂತ ಘೋಷಣೆ ಕೂಗ್ತಾರೆ. ಆದರೆ ಕೇವಲ ಬಾಯಿ ಮಾತಿಗೆ ಅಷ್ಟೇ ಸೀಮಿತ ಆಗಿದೆಯಾ ಅಂತ ಮೊದಲೇ ಸಿದ್ಧತೆ ಮಾಡ್ಕೋಬೇಕಲ್ಲ. ರಸಗೊಬ್ಬರ ಮತ್ತೆ ಈ ಸಂದರ್ಭದಲ್ಲಿ ಬಿತ್ತನೆ ಬೀಜದ ಕೊರತೆ ಎದುರಾಗದಂಗೆ ನೋಡ್ಕೋಬೇಕಲ್ಲ ಸರ್ಕಾರ. ಯಾವ ರೀತಿಯ ಒಂದು ರಸಗೊಬ್ಬರ ಮತ್ತೆ ಬಿತ್ತನೆ ಬೀಜದ ಕೊರತೆ ಎದುರಾಗಿರುವಂಥದ್ದು ರೈತರಿಗೆ? ವಸಂತ, ಏನು ಮುಂಗಾರು ಆರಂಭದ ಬೆನ್ನಲ್ಲೇ ಏನು ಹಾವೇರಿ ಜಿಲ್ಲೆ ಸೇರಿದಂತೆ 14 ಜಿಲ್ಲೆಗಳೇನಿದೆ ಒಂದು ಭೂಮಿಯನ್ನು ಹದವನ್ನು ಮಾಡಿ ಒಂದು ಬೆಳೆಯನ್ನು ಬೆಳೆಯೋಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು. ಆ ಬಳಿಕ ರಾಜ್ಯದಲ್ಲಿ ಕೂಡ ಈ ಒಂದು ಬಿತ್ತನೆ ಬೀಜ ಕೊರತೆಯಿಂದ ರಸಗೊಬ್ಬರದ ಒಂದು ಕೊರತೆಯಿಂದ ನಿಜಕ್ಕೂ ಕೂಡ ರೈತರು ಒಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮಳೆ ಆರಂಭಕ್ಕೂ ಮುನ್ನ ಇವನ್ನೆಲ್ಲವನ್ನು ಕೂಡ ಸಿದ್ಧತೆ ಮಾಡಿಕೊಂಡ್ರೂ ಕೂಡ ಸರ್ಕಾರ ಸಮರ್ಪಕವಾಗಿ ಒದಗಿಸಬೇಕಾದಂಥ ನಿಟ್ಟಿನಲ್ಲಿ ಎಲ್ಲವನ್ನು ಸಿದ್ಧತೆ ಮಾಡ್ಕೋಬೇಕಾಗಿತ್ತು. ಆದರೆ ಈ ರೈತರಿಗೆ ಈ ಆಗ್ತಾ ಇರೋ ಅನ್ಯಾಯನ ಗಮನಿಸಿದ್ರೆ ಈ ಹಿಂದೆಯೂ ಕೂಡ ನಾವು ನೋಡಿದ್ವಿ, ರಸಗೊಬ್ಬರ ಕೊರತೆ ಆಗಿತ್ತು, ಬೀಜ ಬಿತ್ತನೆ ಇವೆಲ್ಲವೂ ಕೊರತೆ ಆದ ಬಳಿಕ ಸರ್ಕಾರ ಹಿಂದೆ ಎಚ್ಚೆತ್ಕೊಂಡು ಒಂದು ಕೆಲವೊಂದಿಷ್ಟು ಸಮರ್ಪಕವಾಗಿ ಒದಗಿಸ್ತು. ಆ ಬಳಿಕ ಈ ವರ್ಷ ಮುಂಗಾರು ಏನು ಅಬ್ಬರ ಜಾಸ್ತಿ ಆಗಿದೆ, ಈ ಬೆನ್ನಲ್ಲೇ ಕೂಡ ಈಗ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿನ ರೈತರ ಪರಿಸ್ಥಿತಿಗಳನ್ನು ನಾವು ಗಮನಿಸಿದ್ರೆ ನಿಜಕ್ಕೂ ಕೂಡ ದುರಂತ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಲ್ಲಿನ ರೈತ ಸಂಪರ್ಕ ಕೇಂದ್ರಗಳೇನಿದೆ ಅವೆಲ್ಲವೂ ಕೂಡ ಸತ್ತು ಹೋಗಿದೆಯಾ ಅನ್ನುವಂತಹ ಪ್ರಶ್ನೆ ಈಗಾಗಲೇ ಕೇಳಿ ಬರ್ತಾ ಇದೆ. ಅಲ್ಲಿನ ಜನರು ಕೂಡ ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ನಿರಂತರವಾಗಿ ಅಲ್ಲಿ ರೈತರು ಒಂದು ರೈತ ಸಂಪರ್ಕ ಕೇಂದ್ರಗಳಿಗೆ ದಿನನಿತ್ಯ ಅಲೆದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. 14 ಜಿಲ್ಲೆಗಳು ಸೇರಿದಂತೆ ಹಾವೇರಿ ಸೇರಿದಂತೆ ಇವೆಲ್ಲವೂ ಜಿಲ್ಲೆಗಳಲ್ಲಿ ಒಂದು ಸಮರ್ಪಕವಾಗಿ ಕೂಡ ಅವ್ರಿಗೆ ಬೀಜ ಬಿತ್ತನೆ ಒದಗಿಸಕ್ಕಾಗ್ತಾ ಇಲ್ಲ, ಒಂದು ರಸಗೊಬ್ಬರನ ಕೊಡೋಕ್ಕಾಗ್ತಾ ಇಲ್ಲ. ಇನ್ಯಾಕೆ ಅನ್ನುವಂತಹ ಒಂದು ರೈತ ಸಂಪರ್ಕ ಅನ್ನುವಂತಹ ಮಾತು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಅಲ್ಲಿನ ಜನರ ಒಂದು ಆಕ್ರೋಶ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಹಿರಿಯ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲವನ್ನು ಕೂಡ ಇವನ್ನ ಗಮನಿಸಿ ಇದಕ್ಕೆ ಸೂಕ್ತವಾಗಿ ಒದಗಿಸ್ಕೊಡ್ಬೇಕೆ ಹೊರತು ಇಲ್ಲವಾದಂಥ ಸಂದರ್ಭದಲ್ಲಿ ರೈತರ ಬಾಳು ಬದುಕು ನಿಜಕ್ಕೂ ಕೂಡ ಬೀದಿಗೆ ಬರೋದು ಅನುಮಾನವೇ ಇಲ್ಲ ಅಂತಲೇ ಹೇಳ್ಬೋದು ವಸಂತ್. ಯಾಕಂದರೆ ಇದೇ ರೀತಿಯಾಗಿ ಮುಂದುವರೆದ್ರೆ ತಾನು ಹಾಕಿದ್ದು ಬೆಳೆಗೆ ನಿಜಕ್ಕೂ ಕೂಡ ಒಂದು ಸಮರ್ಪಕವಾಗಿ ಒಂದು ಬೆಲೆ ಸಿಗಲಿಲ್ಲ ಅಂತಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಅಧಿಕಾರಿಗಳಾಗಿರ್ಬೋದು ಮತ್ತು ಕೇಂದ್ರದ ಕೃಷಿ ಸಚಿವರು ಇವನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇದನ್ನು ಫ್ರೀಡಮ್ ಟಿವಿ ನಾವು ನಿರಂತರವಾಗಿ ಕೂಡ ಅದನ್ನು ವರದಿ ಮಾಡೋಕ್ಕೂ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಇದಕ್ಕೇನೋ ಅಧಿಕಾರಿಗಳು ಸ್ಪಂದಿಸ್ತೇ ಇದ್ದಂತಂದರೆ ಇದಕ್ಕೆ ಫ್ರೀಡಮ್ ಟಿವಿಯು ಕೂಡ ಒಂದು ಆಗ್ರಹವನ್ನು ಕೂಡ ವ್ಯಕ್ತಪಡಿಸುತ್ತೆ. ಇದನ್ನು ಒಂದು ಕಟ್ಟುನಿಟ್ಟಾಗಿ ಅಲ್ಲಿನ ಒಂದು ರೈತರಿಗೆ ಒಂದು ಸಮರ್ಪಕವಾಗಿ ಒದಗಿಸ್ಬೇಕನ್ನೋದು ಅಲ್ಲಿ ಒಂದು ಸ್ಥಳೀಯರ ಆಗ್ರಹ ಕೂಡ ಆಗಿರುವಂಥದ್ದು ವಸಂತ್. ಅದರ ಜೊತೆಗೆ ಈಗ ರಾಜ್ಯ ಸರ್ಕಾರವನ್ನು ಕೇಳಿದ್ರೆ ಅದು ಕೇಂದ್ರದತ್ತ ಬೊಟ್ಟು ಮಾಡುತ್ತೆ, ಅಥವಾ ಒಂದು ಕಡೆ ಕೇಂದ್ರದತ್ತ ಬೊಟ್ಟು ಮಾಡಿದಂಥ ರಾಜ್ಯ ಸರ್ಕಾರದ ಮೇಲೆ ವಿಪಕ್ಷಗಳು ಮುಗಿ ಬೀಳುತ್ತವೆ. ಇಂಥ ಪರಿಸ್ಥಿತಿಯಲ್ಲಿ ರೈತ ಹೈರಾಣ ಆಗುವುದಂತೂ ಗ್ಯಾರಂಟಿ. ಸೊ ಇಲ್ಲಿ ರೈತನ ನಿಜವಾದಂಥ ಸಮಸ್ಯೆ ಏನು? ಈಗ ಮಳೆ ಬಂದಿದೆ, ಭೂಮಿ ಹದ ಮಾಡಿದ್ದಾನೆ. ಅಲ್ಲೊಬ್ಬ ರೈತ ಹೇಳ್ತಾರೆ, ಸುಮಾರು 3 ದಿನ ಆಯಿತು ನಾವು ಭೂಮಿ ಹದ ಮಾಡಿ, ಆದರೆ 3 ದಿನದಿಂದ ನಮಗೆ ರಸಗೊಬ್ಬರ ಅಥವಾ ಬಿತ್ತನೆ ಬೀಜಗಳು ಸಿಗ್ತಾ ಇಲ್ಲ ಅಂತ. ಅಂದರೆ ಇಂಥ ಒಂದು ಪರಿಸ್ಥಿತಿ ಎದುರಾಯಿತು ಅಂತಂದರೆ ಏನು ಮಾಡಬೇಕಾಗುತ್ತೆ ರೈತ ಅಂತ? ವಸಂತ್, ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನಿದೆ ಇವು ಎರಡು ನಡುವೆ ಕೂಡ ಬೊಟ್ಟು ಮಾಡಿ ತೋರಿಸೋದು, ಆರೋಪ ಮತ್ತು ಪ್ರತ್ಯಾರೋಪ ಮಾಡೋದರಲ್ಲಿ ಕೂಡ ಏನು ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ ಹೊರತು ನಾವು ರೈತರ ಪರವಾಗಿದ್ದೀವಿ, ನಾವು ರೈತರಿಗೆ ಸದಾ ಅವ್ರಿಗೆ ಬೆಂಬಲ ಕೊಡ್ತೀವಿ ಅನ್ನುವಂತಹ ಕೆಲವೊಂದಿಷ್ಟು ಪಕ್ಷಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತವೆ. ಆದರೆ ಇಂತಹ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ರೋಹನ್, ಧನ್ಯವಾದ ರೋಹನ್ ತಮ್ಮ ಮಾಹಿತಿಗಾಗಿ. ಇನ್ನು ರೈತರೊಬ್ಬರು ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆ ದೂರವಾಣಿ ಮೂಲಕ. ಶಿವಾನಂದ ಅಂತ, ಶಿವಯೋಗಿ ಅಂತ. ಶಿವಯೋಗಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಯಾವ ರೀತಿಯಾಗಿ ರಸಗೊಬ್ಬರ ಮತ್ತೆ ಬಿತ್ತನೆ ಬೀಜದ ಕೊರತೆ ಅಭಾವ ಸೃಷ್ಟಿಯಾಗಿದೆ? ಎಷ್ಟು ದಿನದಿಂದ ನೀವು ಕೂಡ ರಸಗೊಬ್ಬರ ಬಿತ್ತನೆ ಬೀಜಕ್ಕೋಸ್ಕರ ಕಾಯ್ತಾ ಇರುವಂತದ್ದು ಅಂತಲ್ಲಿ? ಸರ್, ನಾನು ಶಿವಯೋಗಿ ಹೊಸಗೌಡ್ರು ಅಂತ ಹಾವೇರಿ ಜಿಲ್ಲಾ ರೈತ ಸಂಘದ ರೈತ ಮಾಧ್ಯಮ ಪ್ರತಿನಿಧಿಯಾಗಿ ವರ್ಕ್ ಮಾಡ್ತೀನಿ. ಒಟ್ಟಾರೆ ಹಾವೇರಿ ಜಿಲ್ಲೆಯಲ್ಲಿ ರಸಗೊಬ್ಬರದ ಅಭಾವ ಎದ್ದು ಕಾಣ್ತಾ ಇದೆ. ಜಿಲ್ಲೆಯಲ್ಲಿ ರಸಗೊಬ್ಬರ ಸಿಗ್ತಾ ಇಲ್ಲ. ಒಟ್ಟಾರೆ ಕೇಂದ್ರ ಸರ್ಕಾರ ರಸಗೊಬ್ಬರ ಬಂದ್ ಮಾಡಿದೆ. ಕೇಂದ್ರ ಸರ್ಕಾರಕ್ಕೆ ಬೇರೆ ದೇಶದಿಂದ ಏನೋ ಗೊಬ್ಬರ ತರಬೇಕಂತ ಅದ್ರ ಮೇಲೆ ಡಿಪೆಂಡ್ ಇಲ್ಲಿವರೆಗೆ ಆದ್ರೂ ಇವರಾಗಿದ್ದಾರೆ. ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಇವ್ರು ಬೇರೆ ದೇಶದಿಂದನೇ ಆಮದು ಮಾಡ್ಕೊಂತ ಬಂದಿದ್ದಾರೆ. ಬಟ್ ನಮಗ್ ಗೊಬ್ಬರ ಹಾಕೋದ್ ಕಲಿಸ್ತವ್ರಿ ಸರ್ಕಾರದವರು. ನಮ್ಮ ಮುತ್ತಜ್ಜ ಸಗಣಿ ಗೊಬ್ಬರ ಹಾಕಿ ಬಿತ್ತಾ ಇದೀವಿ ನಾವು. ಈಗ ಕಲಿಸ್ತಾರೆ ಇವರು. ಇವಾಗ ನಮ್ಗೆ ಡ್ರಗ್ ಸೈಡ್ ಇಟ್ಟು ಶೆರೆ ಕುಡಿಯೋದು ಕಲಿಸಿ ಒಂದೇ ಸಲಕ್ಕ ಬಿಡು ಅಂದ್ರೆ ನಾವ್ ಹೆಂಗ್ ಬಿಡ್ಬೇಕು ಸರ್ ಅದನ್ನ? ಇವ್ರು ಹಂತವಾಗಿ ಬಿಡಿಸಿದ್ರೆ ಉತ್ತಮ.
ಸರ್ ಹಂತ ಹಂತವಾಗಿನೂ ಬಿಡಿಸ್ತಾರಲ್ಲ, ಇಲ್ಲಿವರೆಗೆ ನಮಗ್ ಕೊಟ್ಟು ಈ ಒಂದು ಸಲಕ ಬಿಡು ಅಂದ್ರೆ ಬಹಳ ಕಷ್ಟ ಐತೆ ಸರ್ ಇದು ರಸಗೊಬ್ಬರದ ಬಿಡೋದು. ಅದ್ರೂ ಒಟ್ಟಾರೆ ನಾವು ಬಿಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಆದ್ರೆ ಇದು ಒಂದೇ ವರ್ಷಕ್ಕಾಗಲ್ಲ. ಈ ವರ್ಷಕ್ಕೆ ನಮಗೆ ಏನ್ ಬಿತ್ತಾಕ್ ನಮಗ್ ಗೊಬ್ಬರ ಬೇಕು ಅದನ್ನ ಸರ್ಕಾರ ತಕ್ಷಣ ಒದಗಿಸ್ಲೇಬೇಕು. ಈಗ ರೈತರ ಸಂಪರ್ಕ ಕೇಂದ್ರದಲ್ಲಿ ಸಾಕಷ್ಟು ಮಂದಿ ರೈತರಿದ್ದಾರೆ. ಸೊ ಅವ್ರಿಗೆ ಬಿತ್ತನೆ ಬೀಜ ಸಿಗೋದು ಯಾವಾಗ, ರಸಗೊಬ್ಬರ ಸಿಗೋದು ಯಾವಾಗ, ಅವ್ರು ಬಿತ್ತನೆ ಮಾಡೋದು ಯಾವಾಗ ಅಂತ? ಅದೇ ಸರ್, ಇದು ಗೊಬ್ಬರದ್ದು ಒಂದ್ ಕಡೆಗಾದ್ರೆ ಬಿತ್ತನೆ ಬೀಜಕ್ಕೆ ಪ್ರತಿ ವರ್ಷ ನಾವು ಗೋವಿನ ಜೋಳ ಹಾಕಿ ಸರ್ಕಾರನೂ ಅದಕ್ಕೆ ಪ್ರೋತ್ಸಾಹ ಕೊಡ್ತು. ನೀವು ಗೋವಿನ ಜೋಳ ಹಾಕಿ ಅದು ಎಥೆನಾಲ್ಗೆ ಹೋಗುತ್ತೆ, ಅದು ಕೋಳಿ ಫಾರ್ಮ್ ಹೋಗುತ್ತೆ, ಅದರಿಂದ ಒಳ್ಳೇದಾಗುತ್ತೆ ಅಂತಂದು ಅದರಿಂದ ಅವ್ರು ಉದ್ಧಾರ ಆಗ್ತಾ ಇದಾರೆ ಹೊತ್ತು ನಮ್ಮ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ. ಹಿಂಗಾಗಿ ಮೆಕ್ಕೆಜೋಳ ಬೇಡಪ್ಪ, ಅದರಲ್ಲಿ ಮುಳ್ಸಜ್ಜಿ ಕಳೆ ಅಂತಂದು ಬೆಳೆಯುತ್ತೆ. ಅದು ಬೆಳೆದೆ ಅಂದ್ರೆ ಅದು ಕಳೆನಾಶಕ ಯಾವುದೋ ಔಷಧಿ ಇಲ್ಲ. ಆ ಕಾರಣಕ್ಕೆ ನಮ್ಮ ರೈತರು ಸೋಯಾಬೀನ್ಗೆ ಶೇಂಗಾಕ್ಕೆ ಕನ್ವರ್ಟ್ ಆಗ್ತಾ ಇದ್ದಾರೆ. ಬಟ್ ಸೋಯಾಬೀನ್ ಶೇಂಗಾ ಮಾರುಕಟ್ಟೆಯಲ್ಲಿ ಸಿಗೋದಿಲ್ಲ. ಸಿಕ್ಕರೂ ಅದು ಜರ್ಮಿನೇಷನ್ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಆ ಉದ್ದೇಶಕ್ಕೆ ಸರ್ಕಾರದವರು RSKಗಳಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. RSKಗಳಲ್ಲಿ ವಿತರಣೆ ಮಾಡೋದ್ರಿಂದ ಒಂದೇ ಪಾಯಿಂಟ್, ಒಂದು ಹೋಬಳಿಗೆ 30 ಗ್ರಾಮಗಳಿಗೆ ಒಂದೇ ಪಾಯಿಂಟ್ ಇರೋದ್ರಿಂದ ಓಷ್ಟು ರೈತರು ಅಲ್ಲೇ ಬಂದು ಜಮಾ ಆಗೋದ್ರಿಂದ ಅಭಾವ ಸೃಷ್ಟಿ ಆಗ್ತಾ ಇದೆ. ನಿನ್ನೆ ಮೊನ್ನೆ ನೋಡಿದೆ ಅಂದ್ರೆ ವಿತರಣೆಯಲ್ಲಿ ಸ್ವಲ್ಪ ಇವಾಗೇನೋ ಕೂಪನ್ ಕೊಟ್ಟು ಏನೋ ಸರಿ ಮಾಡ್ತಾ ಇದ್ದಾರೆ, ಆದ್ರೂ ಅಭಾವ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿದೆ. ಒಟ್ಟಾರೆ ನಮಗೆ ಸೋಯಾಬೀನ್ ಕನ್ವರ್ಟ್ ಆಗ್ತಾ ಇದೀವಿ. ಬೆಳೆ ಪರಿವರ್ತನೆ ಮಾಡ್ಕೋಬೇಕು, ನಮಗೆ ಮುಂದಿನ ಬೆಳೆ ಇಳುವರಿ ಬರ್ಬೇಕು ಅನ್ನೋ ಉದ್ದೇಶದಿಂದ ಬೆಳೆ ಪರಿವರ್ತನೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದಾನೇ ನಾವು ಸೋಯಾಬೀನ್ ಕನ್ವರ್ಟ್ ಆಗ್ತಾ ಇದೀವಿ. ಬಟ್ ಇವ್ರು ಕನ್ವರ್ಟ್ ಆಗಿ ಅಂತ ಸರ್ಕಾರನೇ ಹೇಳುತ್ತೆ, ಒಂದೇ ಬೆಳೆ ಬೇಡ್ರಿ ಅಂತಂದು ಸರ್ಕಾರನೇ ಹೇಳುತ್ತೆ. ಇಲ್ಲ ನಮಗೆ ಬೀಜನೂ ಸರಬರಾಜು ಮಾಡಕ್ಕಾಗಲ್ಲ ಇವರಿಗೆ. ಈಗ ಅಲ್ಲಿ ಆ ಭಾಗದಲ್ಲಿ ಮಳೆ ಆಗಿದೆಯಲ್ವಾ, ಈ ಭೂಮಿ ಕೂಡ ಹದ ಮಾಡಿರ್ತೀರಿ. ಭೂಮಿ ಹದ ಮಾಡಿ 3 ದಿನ ಆಯಿತು, 3 ದಿನ ಆದರೂ ನಮಗೆ ರಸಗೊಬ್ಬರ ಅಥವಾ ಬಿತ್ತನೆ ಬೀಜ ಸಿಗ್ತಾ ಇಲ್ಲ ಅಂತ ಒಬ್ರು ರೈತರು ಹೇಳ್ಕೊತಾ ಇದ್ರು. ಸೊ ಪರಿಸ್ಥಿತಿ ಹಿಂಗಾಗ್ಬಿಟ್ರೆ ಇನ್ನು ಬಿತ್ತನೆ ಮಾಡಲಿಕ್ಕೂ ಸಮಯ ಅಥವಾ ಆ ಒಂದು ಅವಧಿಯಲ್ಲಿ ಭೂಮಿ ಹದ ಮಾಡಿದ ಸಂದರ್ಭದಲ್ಲೇ ಬಿತ್ತನೆ ಮಾಡಬೇಕಾಗತ್ತೆ. ಸ್ವಲ್ಪ 2 ದಿನ 3 ದಿನ ಮುಂದಕ್ಕೆ ಹೋಯ್ತು ಅಂತಂದ್ರೆ ಸಾಧ್ಯನೇ ಆಗೋದಿಲ್ಲ. ಭೂಮಿ ಕೂಡ ಒಣಗಿ ಹೋಗ್ಬಿಡುತ್ತೆ ಹದ ಮಾಡಿದ್ದಂಥ ಭೂಮಿ. ಆಗ್ಲೂ ಕೂಡ ಒಂದು ರೀತಿಯಾಗಿ ಸಂಕಷ್ಟನೇ ಅಲ್ವಾ ಅಂತ ಅನ್ನದಾತರಿಗೆ? ಸ್ವಲ್ಪ ನಾವು ರೈತರು ಜಾಗೃತಿ ಆಗ್ಬೇಕಾಗಿದೆ ಸರ್. ಇಲ್ಲಿ 1670 1700 ರೂಪಾಯಿ ಕೊಟ್ಟು ನಾವು ಬೀಜ ತಗೊಂಡ್ ಹೋಗಿರ್ತೀವಿ. ಬಟ್ ಮುಂಗಾರು ಮಳೆ ಇನ್ನೂ ಪ್ರಾರಂಭ ಆಗಿಲ್ಲ. ಮಾನ್ಸೂನ್ ಇವಾಗ ಮುಂಗಾರು ಮಳೆ ಅಂತ ಬಿದ್ದಿದೆ, ಬಟ್ ತೇವಾಂಶ ಇದೆ. ನಾವಿಲ್ಲ ಅನ್ನಲ್ಲ, ನಾವು ರೈತರು ಜಾಗೃತಿ ಆಗ್ಬೇಕಲ್ಲ. ಬಟ್ ನಾವು ಮುಂದೆ ಮುಂಗಾರು ಮಳೆ ಪ್ರಾರಂಭ ಆಯ್ತು, ಇವತ್ತೇ ಬರ್ಲಿಪ್ಪ ನಾಳೆ ಬರ್ಲಿಪ್ಪ, ನಮಗ್ ಬೀಜ ಗೊಬ್ಬರ ಸ್ಟಾಕ್ ಇದೆ ಅಂದ್ರೆ ನಾವು ಬಿತ್ತುವೆ ಅನ್ನೋ ಉದ್ದೇಶಕ್ಕೆ ತಗೊಂಡ್ ಹೋಗ್ತಾ ಇದ್ದೇವೆ ಹೊರತು ನಾಳೆನೆ ಬಿತ್ತುವೆ ಇವತ್ತು ಬಿತ್ತುವೆ ಅನ್ನೋದಲ್ಲ. ಮತ್ತು ನಾ ರೈತರಲ್ಲಿ ವಿನಂತಿ ಮಾಡ್ತೇನೆ ತಮ್ಮ ವಾಹಿನಿ ಮುಖಾಂತರ, ಯಾವುದೇ ಕಾರಣಕ್ಕೂ ಈಗಿರ್ತಕ್ಕಂಥ ಪರಿಸ್ಥಿತಿ ಒಳಗೆ ಅದೇನೋ ಲಾನ್ಯನ ಎಲ್ಲೆನ ಅಂತಾರೆ, ಮಳೆ ವಾತಾವರಣ ಕಡಿಮೆ ಅಂತಾರೆ. ಈ ಸಲ ಮಳೆ ವಾತಾವರಣ ಕಡಿಮೆ ಇರೋದ್ರಿಂದ ನಮ್ಮ ರೈತರು ಬಿತ್ತನೆ ಬೀಜ ಒಯ್ದು ಅದನ್ನ ಇಟ್ಕೊಂಡು ಸ್ವಲ್ಪ ಕುತ್ಕೊಳ್ಳಿ. ಮಳೆ ಏನಾದ್ರು ಬಂತು ಅಂದ್ರೆ ಬಿತ್ತಿ ತಗೊಂಡ್ ಹೋಗೋದು ನಿಜ, ದುಡ್ಡು ಕೊಡೋದು ನಿಜ, ಗೊಬ್ಬರಕ್ಕೂ ಪಾಳೆತ್ತದು ನಿಜ, ಅದೇನೋ FID ಅಂತ ಮಾಡಿದ್ದಾರೆ ಅದನ್ನು ಕೊಡೋದು ನಿಜ. ಬಟ್ ಬಿತ್ತಿದ್ವಿ ಅಂದ್ರೆ ಸೋಯಾಬೀನ್ ಮೊಳಕೆ ಪ್ರಮಾಣ ಕಡಿಮೆ, ಒಂದು 80% ಏನೋ ಅಂತಾರೆ ಅವರು. ಬಟ್ ಅದು ಬರೋದೇ ರೈತ ಬೆಳೆದಿರ್ತಾನೆ ಸರ್. ಒಂದ್ ಬಿತ್ತನೆ ಬೀಜನ ಸೋಯಾಬೀನ್ ಅವನು ಒಂದು ಮಾರುಕಟ್ಟೆಗೆ ಒಯ್ದು ಕೊಡ್ತಾನೆ, ಅವನು ಅದನ್ನ ಗ್ರೀಡಿಂಗ್ ಮಾಡ್ತಾನೆ, ಅಲ್ಲಿಂದ ಮತ್ತೆ ಒಂದು ಸ್ಟಾಕ್ ಇಡ್ತಾನೆ. ಸ್ಟಾಕ್ ಇಟ್ಟಲಿಂದ ಎಲ್ಲೋ ಮಹಾರಾಷ್ಟ್ರದಿಂದ ಹಾವೇರಿ ಬರುತ್ತೆ, ಅಲ್ಲಿ 2-3 ಅಂತಲ್ಲಿ ಬೀಜನ ದಬ್ಬ ಒಗಿತಾರೆ ನಮ್ಮ ಆಡು ಭಾಷೆಯಲ್ಲಿ. ಅವಾಗ ಜರ್ಮಿನೇಷನ್ ಪರ್ಸೆಂಟೇಜ್ 60% ಬರುತ್ತೆ. ಅದು ಇಂಥ ಸಂದರ್ಭದಲ್ಲಿ ನಾವು 25 kg ಪ್ಯಾಕೆಟ್ ಬದಲಿ 40 kg ಬಿತ್ತಿದ್ರು ಅದು 1 ಎಕರೆಗೆ ಸಮ ಆಗುತ್ತೆ. ಆ ಉದ್ದೇಶಕ್ಕೆ ನಾನು ಹೇಳ್ತಾ ಇರೋದು, ರೈತರಲ್ಲಿ ವಿನಂತಿ, ತಾವು ವಾಹಿನಿಯವರು ಸ್ವಲ್ಪ ಇದನ್ನ ಹೇಳಿ. ಬಟ್ ಇವಾಗಿನ ಪರಿಸ್ಥಿತಿ ಒಳಗೆ ನಮ್ಮ ರೈತರು ದುಡ್ಕೋದ್ ಬೇಡ, ಬಿತ್ತನೆ ಬೀಜ ತಗೊಂಡ್ ಹೋಗಿ ಇಟ್ಕೊಳ್ಳಿ. ಸಿಗುತ್ತಾ ಇಲ್ಲ ಅನ್ನೋದು ಏನಿದೆಯಲ್ಲ ಸರ್, ಸಿಗುತ್ತಾ ಇಲ್ಲ ಅನ್ನೋದು ಏನಿದೆಲ್ಲ, ನಾವು ಅದನ್ನ ಸರ್ಕಾರಕ್ಕೆ ಒತ್ತಡ ಹಾಕ್ತೇವೆ. ಅದನ್ನ ಯಾವುದೇ ಕಾರಣಕ್ಕೂ ನಮ್ಮ ರೈತರು ಸೋಯಾಬೀನ್ ಬೀಜ ಬಿತ್ತನೆಗೆ ಅವಕಾಶ ಮಾಡಿ ಕೊಡ್ಲೇಬೇಕು, ಕೊಡಿಸ್ಲೇಬೇಕು ಅಂತಂದು ನಾ ಈ ಮೂಲಕ ತಮ್ಮ ವಾಹಿನಿ ಮುಖಾಂತರ ಆಗ್ರಹ ಪಡ್ತೀನಿ. ಓಕೆ, ಥ್ಯಾಂಕ್ ಯು ಶಿವಯೋಗಿ ಅವರೇ, ಫ್ರೀಡಮ್ ಟಿವಿ ಜೊತೆ ಮಾತಾಡೋದಕ್ಕಾಗಿ. ಮತ್ತೊಬ್ರು ಅನ್ನದಾತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಲ್ಲಿಕಾರ್ಜುನ್ ಅಂತ. ಮಲ್ಲಿಕಾರ್ಜುನ್ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಯಾವ ರೀತಿ ಹಾವೇರಿ ಭಾಗದಲ್ಲಿ ಯಾವ ರೀತಿ ಬಿತ್ತನೆ ಬೀಜ ರಸಗೊಬ್ಬರದ ಅಭಾವ ಸೃಷ್ಟಿಯಾಗಿದೆ ಅಲ್ಲಿ? ಸರ್ ಇಲ್ಲಿ ನಮ್ದು ಮೇಜರ್ ಕ್ರಾಫ್ಟ್ ಗೋವಿನಜೋಳ ಮತ್ತು ಹತ್ತಿ ಇತ್ತು. ಹತ್ತಿ ಕಡಿಮೆ ಆಗಿ ಗೋವಿನ ಜೋಳಕ್ಕಷ್ಟೇ ಸೀಮಿತ ಆದ್ವಿ 2 ವರ್ಷದಿಂದ. ಹೋದ ವರ್ಷ ಗೋವಿನ ಜೋಳ ರೇಟ್ ಕಡಿಮೆ ಆಯ್ತು, ಬರೀ 1500ಕ್ಕೆ ಮಾರಾಕತ್ತ. ಸೊ ಈ ವರ್ಷ ಬದ್ಲಿ ಮಾಡೋಣ ಅಂತ ಹೇಳಿ ಮೊದ್ಲಿದ್ದನೂ ನಾವು
ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ಹೇಳ್ಕೊಂತಾನ ಅದಾವಿ. ಹ್ಮ್ ಸೋಯಾಬೀನು ಮತ್ತು ಶೇಂಗಾ, ಹ್ಮ್ ತೊಗರಿ, ಉದ್ದು, ಹೆಸರು ಈ ಪೀಕ್ ಬೆಳ್ಯಾಕ ಜನ ಹೆಚ್ಚು ಆಸೆ ಪಡಕತ್ತಾರ. ಹ್ಮ್ ಇವರು ನಿರ್ದಿಷ್ಟ ಪ್ರಮಾಣದಲ್ಲಿ ಬೀಜ ಸ್ಟಾಕ್ ಇಟ್ಕೊಂಡಲ್ಲ. ಓಕೆ. ನಿನ್ನೆ ಆಮೇಲೆ ಮಳೆ ಈ ಸಲ ವರ್ಷದಕ್ಕಿಂತ ಲಗುನ ಮಳೆ ಚಲೋ ಆಯ್ತು. ಹ್ಮ್ ಅಂದ್ರೆ ಹೆಚ್ಚು ಕಡಿಮೆ ಜೂನ್ ಫಸ್ಟ್ ವೀಕ್ ನ ಬಿತ್ತಿದ್ವಿ ನಾವು, ಅಥವಾ ಈ ತಿಂಗಳ ಎಂಡ್ ಬಿತ್ತಿದ್ವಿ 25 ನಂತರ. ಈಗ ಒಂದ್ 15 ದಿವಸ ಮೊದ್ಲೇ ಚಲೋ ಆಗಿದ್ರಿಂದ ಇವರು ಸರಿಯಾಗಿ ಸ್ಟಾಕ್ ಇಟ್ಕೊಂಡಲ್ಲ. ನಿನ್ನೆ ಮೊನ್ನೆ ಓಪನ್ ಮಾಡಿದ್ರಿಂದ ಹ್ಮ್ ಸಿಗ್ತತೆ ಇಲ್ಲ ಅಂತ ಆತುರದಾಗ ರೈತರು ಪಾಳೆ ಹಚ್ಚಿ ಅವ ಒಂದ ದಿವಸಕ್ಕೆ ಖಾಲಿ ಆಗ್ಯಾವ. ಹ್ಮ್ ಇವ್ರು ಮತ್ತೆ ಸ್ಟಾಕ್ ತರಿಸ್ಬೇಕಲ್ಲ, ತರಿಸಿಲ್ಲ ಹ್ಮ್ ಒಂದ್ ಕಡೆ. ಇದಕ್ಕಿಂತ ಮೊದಲ ಗೊಬ್ಬರದ್ದು ಯುದ್ಧ ಚಲೋ ಆದ್ಮೇಲೆ ಗೊಬ್ಬರ ಸಿಗಂಗಿಲ್ಲ ಅಂತ ಡೌಟ್ ಬಂದು, ಆಮೇಲೆ ಎಲ್ಲಾ ಕಾಂಪ್ಲೆಕ್ಸ್ ಗೊಬ್ಬರ ಏನೈತಲ್ಲ, ಹಾ ಒಂದು ಪಾಕೆಟ್ಗೆ 1200 1400 ಇದ್ದಂತದ್ದು 50 kg ಒಂದು ಪಾಕೆಟ್ಗೆ 1200 1400 ಇದ್ದದ್ದು 2100 ಅಂದ್ರೆ ಸುಮಾರು 500ರಿಂದ 1000 ರೂಪಾಯಿ ಮಟ್ಟ ಬೆಲೆ ಹೆಚ್ಚಾಗೈತೆ. ಹ್ಮ್ ಸೊ ರೇಟ್ ಹೆಚ್ಚಾಕತಿ, ಗೊಬ್ಬರ ಸಿಗಲ್ಲ ಅಂತ ಹೇಳಿ ಕೆಲವು ಮಂದಿ ಸ್ಟಾಕ್ ಮಾಡಿರ್ಲಿಲ್ಲ ಅಂತಲ್ಲ, ಓಕೆ. ಆದ್ರ ಎಲ್ಲರಿಗೂ ಗೊಬ್ಬರ ಸಿಕ್ಕಿಲ್ಲ. ಹ್ಮ್ ಇವರು ಎಷ್ಟು ಪ್ರಮಾಣದ ನಮಗೆ ಗೊಬ್ಬರ ಬೇಕೋ ಅಷ್ಟು ಸಪ್ಲೈ ಮಾಡೋದು ಆಗಿಲ್ಲ. ಹ್ಮ್ ಹಿಂಗಾಗಿ ಸಿಗ್ತತೆ ಇಲ್ಲೋ ಅಂತ ಅವಸರಕ್ಕೆ ಬೆನ್ನ ಹತ್ತಿ ಪಾಳೆ ಹಚ್ಚಿ ದಾಂಧಲೆ ಆಗಕತ್ತಿದ್ ಸತ್ಯ. ಹ್ಮ್ 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 ಬಟ್ ಅದನ್ನ ಸರ್ಕಾರ ಮತ್ತು ಜಿಲ್ಲಾಡಳಿತ ಶೀಘ್ರ ಅದನ್ನ ಏನೇನ್ ಸ್ಟಾಕ್ ಬೇಕೋ ಅವ್ನ ತರಿಸಿ ರೈತರಿಗೆ ಕೊಡುವಂತ ಕೆಲಸ ಮಾಡ್ಬೇಕು. ಹ್ಮ್ ಇಲ್ಲ ಅಂದ್ರೆ ಇದೇ ಗೊಬ್ಬರದ ಸಂಬಂಧ 2008ರಾಗ ಯೂರಿಯಾ ಗೊಬ್ಬರಕ್ಕೆ ಪಾಳೆ ಹಚ್ಚಿ ಗೋಲಿಬಾರ್ ಆಗಿದ್ದು ಇಡೀ ರಾಜ್ಯಾದ್ಯಂತ ಗೊತ್ತಿದ್ದ ವಿಷಯ. ಹ್ಮ್ ಗೊಬ್ಬರ ಕೇಳಕ್ ಹೋದ್ರ ಮೇಲೆ ಗುಂಡು ಹಾರಿಸಿದಂತಾರು ಸರ್ಕಾರದ ಅಧಿಕಾರಿಗಳು, ಸರ್ಕಾರದವರು ಅದಾರ. ಹ್ಮ್ ಸೊ ಈ ಸಲ ಮತ್ತೊಮ್ಮೆ ಮರುಕಳಿಸಬಾರ್ದು. ಹ್ಮ್ ಅದಕ್ಕೆ ಏನ್ ಬೇಕು ಗೊಬ್ಬರ, ಏನ್ ಬೇಕು ಬೀಜ ಅನ್ನೋದನ್ನ ಮೊದ್ಲ ಸ್ಟಾಕ್ ಮಾಡ್ಕೋಬೇಕು. ಓಕೆ ಮಲ್ಲಿಕಾರ್ಜುನ್ ಅವರೇ, ಧನ್ಯವಾದ ಫ್ರೀಡಮ್ ಟಿವಿ ಜೊತೆ ಮಾತಾಡೋದಕ್ಕಾಗಿ.